ನಮ್ಮ ಜೊತೆ ಇದ್ದಾರೆ ಮಧು ಬಂಗಾರಪ್ಪ ಅವರು. ಥ್ಯಾಂಕ್ ಯು ಸೊ ಮಚ್ ಫಾರ್ ಟಾಕಿಂಗ್ ಟು ಕರ್ನಾಟಕ ತಕ್. Yeah. ಸರ್, ಈಗ ಗೀತಾ ಶಿವರಾಜ್ ಕುಮಾರ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದಾರೆ ಸರ್ ಕಾಂಗ್ರೆಸ್ಸಿಂದ. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಈ ಸತಿ ಅವರು ವಿನ್ ಆಗ್ತಾರೆ ಶಿವಮೊಗ್ಗದಿಂದ? ಇಲ್ಲ, ನಂಗೆ ಭಾಳ ವಿಶ್ವಾಸ ಇದೆ ಗೆಲ್ತಾರೆ ಅಂಥೇಳಿ. ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಬದಲಾವಣೆಯನ್ನು ಸರ್ಕಾರನೂ ಕೂಡ ತಂದಿದ್ದಾರೆ. ಮೊನ್ನೆ ಗೀತಕ್ಕ ಮತ್ತು ಶಿವಣ್ಣ ಇವರೆಲ್ಲರೂ ಕೂಡ ಹೋದ ಸತಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರವನ್ನು ಕೂಡ ಮಾಡಿದರು. ಅವರು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸವನ್ನು ಮಾಡಿದರು. ಈಗ ಅವಳಿಗೂ ಕೂಡ ಸೇವೆ ಮಾಡ್ತಕ್ಕಂಥ ಆಸೆ ಮುಂಚೆಯಿಂದನೂ ಇತ್ತು, ಆದರೆ ಅವಕಾಶಗಳು ಸಿಕ್ಕಿರಲಿಲ್ಲ. ಈ ಸತಿ ಅವಕಾಶ ಸಿಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಪಕ್ಷ ಅಭ್ಯರ್ಥಿನೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ನನಗನ್ಸುತ್ತೆ ನಾವು ವಿಶ್ವಾಸದಿಂದ ಗೆದ್ದು ಬರ್ತಕ್ಕಂಥದ್ದು ವಿಶ್ವಾಸ ಇದೆ. ಮತ್ತು ಶಿವಮೊಗ್ಗ ಜನತೆ ಮತ್ತು ಶಿವಮೊಗ್ಗ ಜನತೆ ಪರವಾಗಿ ಧ್ವನಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅನೌನ್ಸ್ ಮಾಡಕ್ ಮುಂಚೆನೆ ಬಹುತೇಕ ಅವರ ಹೆಸರೇ ಬರುತ್ತೆ ಅಂತ ಎಲ್ಲರೂ ವಿಶ್ವಾಸದಿಂದ ಇದ್ರು ಸರ್. ಯಾವ ರೀತಿಯಾದ ಸಿದ್ಧತೆಗಳು ಆಗಿದೆ ಸರ್ ಇದಕ್ಕಿಂತ ಮುಂಚೆ, ಅವ್ರ ಹೆಸರು ಬರೋದಕ್ಕಿಂತ ಮುಂಚೆ ಈ ಲೋಕಸಭಾ ಎಲೆಕ್ಷನ್ಗೆ ಯಾಕೆ ಫೈಟ್ ಮಾಡಬೇಕು? ಯಾಕಂದ್ರೆ ಶಿವಮೊಗ್ಗ ಬಿಜೆಪಿ ಅವರ ಕಾನ್ಸ್ಟಿಟ್ಯೂನ್ಸಿನೇ ಆಗಿದೆ, ಬಹಳ ಸತಿ ಬಿಜೆಪಿ ಅವರೇ ಗೆದ್ದಿದ್ದಾರೆ. ಎಷ್ಟು ಟಫ್ ಫೈಟ್ ಇರುತ್ತೆ? ಯಾವ ರೀತಿಯಾದ ಸಿದ್ಧತೆಗಳೇ ಅವ್ರ ವಿರುದ್ಧ ಮಾಡಕ್ಕೆ ನೀವು ಪ್ಲಾನ್ ಮಾಡಿದ್ದೀರಿ? ಇಲ್ಲ, ಇತ್ತೀಚೆಗೆ ಬಿಜೆಪಿ ಅವ್ರು ಗೆದ್ದು, ಮುಂಚೆ ಯಾವಾಗಲೂ ಗೆಲ್ತಾ ಇದ್ದಿದ್ದು ಕಾಂಗ್ರೆಸ್ಸೇ. ಇತ್ತೀಚೆಗೆ ಆಗಲಿಲ್ಲ ಅಷ್ಟೇ ಗೆಲ್ಲೋದಕ್ಕೆ. ನಾನು ಹೇಳಿದ್ದೆಲ್ಲ ಕಾರಣ ಯಾಕೆಂದರೆ ಭಾವನಾತ್ಮಕ ಬೇರೆ ಬೇರೆ ಸಂದರ್ಭ ಇರ್ತದೆ. ಅದನ್ನು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಗೀತಕ್ಕವ್ರ ಹೆಸರು ಬರ್ತಾಯಿತ್ತು ಮುಂಚೆಯಿಂದನೂ ಕೂಡ. ಈಗ ಎಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿ ಗೀತಕ್ಕವ್ರಿಗೆ ಕೊಟ್ಟರೆ ಒಳ್ಳೆಯದು, ಅವ್ರು ಗೆಲ್ತಕ್ಕಂಥದ್ದು ಉಪಯೋಗ ಆಗುತ್ತೆ, ಮತ್ತು ಪಕ್ಷಕ್ಕೂ ಕೂಡ ಅವರು ದುಡಿತಾರೆ ಮತ್ತು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ನಿಟ್ಟಿನ ಮೇಲೆ ಮಾಡೋದು. ಇಟ್ಸ್ ನಾಟ್ ಅಬೌಟ್ ಗೀತಕ್ಕ, ಇಟ್ ಇಸ್ ಅಬೌಟ್ ಎವ್ರಿಬಡಿ. ಇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ನೋಡಬೇಕಾಗ್ತದೆ. ಅದು ಗೀತಾ ಶಿವರಾಜ್ ಕುಮಾರ್ ಅವರು ಆಗಿದ್ದಾರೆ. ಈಗ ತೀರ್ಮಾನ ಮಾಡಿರೋದ್ರಿಂದ ಅವರ ಇದರೊಳಗೆ ಇದು ಬರೀ ಮಧುವ್ರು ಹೇಳಿದರು ಅವ್ರು ಹೇಳಿದರು ಅಂಥೇಳಿ ಪ್ರಶ್ನೆ ಬರಲ್ಲ. ಇದು ಪಕ್ಷಾತ ತೀರ್ಮಾನ ಮಾಡ್ತು. ಪಕ್ಷ ತೀರ್ಮಾನ ಮಾಡಿದ ತಕ್ಷಣ ನಾವು ಹೆಜ್ಜೆನ ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು, ನಾವು ಮಾಡ್ತೀವಿ. ಗೀತಕ್ಕ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಶಿವಮೊಗ್ಗದಲ್ಲಿ ಘಟಾನುಘಟಿಗಳಿದ್ದಾರೆ ಸರ್. ಬಿ ಎಸ್ ಯಡಿಯೂರಪ್ಪ ಆಗಲಿ, ಸ್ಟೇಟ್ ಪ್ರೆಸಿಡೆಂಟ್ BY ವಿಜಯೇಂದ್ರ, KS ಈಶ್ವರಪ್ಪ, ಅದೇ ರೀತಿ ಕಾಂಗ್ರೆಸ್ಸಲ್ಲಿ ಕೂಡ ಘಟಾನುಘಟಿಗಳು ಇದ್ರು. ಬಂಗಾರಪ್ಪ ಅವರು, ನಿಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್. ಈ ಸತಿ ಈ ಇಬ್ಬರ ಫ್ಯಾಮಿಲಿ ನಡುವೆ ಒಂದು ಲೋಕಸಭಾ ಎಲೆಕ್ಷನ್ ಕಾಂಪಿಟೇಷನ್ ಇದು ಹೆಂಗೆ ನೋಡ್ತಿದ್ದೀರಾ ಸರ್? ಯಾವಾಗಲೂ ಅಷ್ಟೇ ಅವ್ರವ್ರ ತಂದೆ ಹೆಸರುಗಳು ಅವ್ರವ್ರಿಗೆ ಉಪಯೋಗ ಮಾಡೋದು ಅವ್ರು ಸಂಪೂರ್ಣವಾಗಿರ್ತಕ್ಕಂಥ ರೈಟ್ಸ್. ಎಂಡ್ ಆಫ್ ದ ಡೇ ಮತದಾರರು ಘಟಾನುಘಟಿಗಳನ್ನು ಸೋಲಿಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದೇ ಘಟಾನುಘಟಿಗಳನ್ನು ಕೂಡ ಮತ್ತೆ ಗೆಲ್ಲಿಸಿದ್ದಾರೆ. ಇದು ಕೂಡ ಉದಾಹರಣೆ. ಅಂದರೆ ಎಲ್ಲ ಇದನ್ನು ಹಣೆ ಬರ ಬರೆಯೋರು ಯಾರು ಅಂದರೆ ಮತದಾರರು ಯಾವಾಗ ಬರೀತಾರೆ? ಅವರಿಗೆ ಯಾರು ಸಹಕಾರ ಮಾಡ್ತಾರೆ, ಯಾರು ಸ್ಪಂದನೆ ಮಾಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ನಮ್ಮ ನಿಜದಿಂದಲ್ಲಿ ಸುಳ್ಳು ಯಾರು ಹೇಳಿದ್ದಾರೆ, ಮತ್ತು ಯಾರು ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದ್ದಾರೆ. ಮಾತು ಕೊಟ್ಟಂಗೆ ಉಳಿಸಿದ್ದು ನಾವು ಕಾಂಗ್ರೆಸ್ ಪಕ್ಷದವ್ರು ಮಾತು ಕೊಟ್ವಿ. ನೀವು ನಮ್ಮನ್ನು ಗೆಲ್ಲಿಸಿ ಎಲ್ಲ ಕಾರ್ಯಕ್ರಮ ಆ ಥರ ನಾವು ಮಾತು ಉಳಿಸ್ಕೊಂಡಿದ್ದೀವಿ. ಅದೇ ಇವಾಗಿನ ಚುನಾವಣೆ ನಡೆಯೋದೇ ಅದು ವಿಶ್ವಾಸದ ಮೇಲೆ ನಡೀತದೆ. ಭಾವನಾತ್ಮಕ ಇನ್ನು ಮೇಲೆ ನಿಂತು ಹೋಗುತ್ತೆ ಇಡೀ ದೇಶದಲ್ಲಿ. ಡೆವಲಪ್ಮೆಂಟ್ ಮೇಲೆ ಆಗುತ್ತೆ. ಡೆವಲಪ್ಮೆಂಟಲ್ಲಿ ಮತ್ತು ಕಮಿಟ್ಮೆಂಟ್ ಆಗಬೇಕಲ್ಲ. ಟ್ಯಾಕ್ಸಸ್ ಸೋ ಹೈ, ಜನರಿಗೆ ಕಷ್ಟ ಇತ್ತು ಜೀವನ ಮಾಡೋದಕ್ಕೆ ಒಂದೊಂದು ಕುಟುಂಬದಲ್ಲಿ. ಇವತ್ತು ತಿಂಗಳ ದಿನ ಕುಟುಂಬದಲ್ಲಿ ನೆನೆಸ್ಕೊಳ್ತಾರೆ. ಅವ್ರ ಮನೇಲಿ ಕರೆಂಟು ಫ್ರೀಯಾಗಿ ಬಂದಿದೆ, ನೆನೆಸ್ಕೊಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ, ಕಾಂಗ್ರೆಸ್ ಅವ್ರನ್ನ. ಮತ್ತು ಗೃಹಲಕ್ಷ್ಮಿ, ಬಸ್ಸಲ್ಲಿ ಓಡಾಡ್ತಾರೆ. ಇವೆಲ್ಲ ಕಾರ್ಯಕ್ರಮಗಳು ಸಾಮಾನ್ಯ ಜನರ ಕಾರ್ಯಕ್ರಮ. ಇದು ನಾವು ದುಡ್ಡು ಕೊಟ್ಟು ಓಟ್ ತೊಗೊಳ್ಳೋದಲ್ಲ. ವಿಶ್ವಾಸದಿಂದ ಕೇಳಿದ್ವಿ, ಮತ ಹಾಕಿ ಗೆದ್ದಾದ ಮೇಲೆ ನಾವು ಅನುಷ್ಠಾನ ಮಾಡಿದ್ವಿ. ಸೊ ಆ ವಿಶ್ವಾಸಕ್ಕೆ ಹಾಕ್ತಾರೆ. ವಾತಾವರಣ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಸತಿ ಗೆಲ್ತಾರೆ ಅಂತಲೂ ವಿಶ್ವಾಸ. ಕೊನೆಯ ಪ್ರಶ್ನೆ ಸರ್, ಶಿವರಾಜ್ ಕುಮಾರ್ ಅವರು ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೋಸ್ಕರ ಪ್ರಚಾರ ಮಾಡಿದ್ರು. ಈ ಸತಿ ಅವರ ಶ್ರೀಮತಿನೇ ಕಂಟೆಸ್ಟ್ ಮಾಡ್ತಿದ್ದಾರೆ. ಎಷ್ಟು ಜನ ಪ್ರಚಾರ ಮಾಡ್ತಾರೆ? ಬರೀ ಅವ್ರಿಗೆ ಮಾತ್ರನಾ, ಇಲ್ಲ ಇಡೀ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಕೂಡ ಅವ್ರು ಪ್ರಚಾರ ಮಾಡೋಕ್ಕಿಲ್ಲ? ಮುಂಚೆನೂ ಕೂಡ ನನಗೆ ಮಾತ್ರ ಅಂಥೇಳಿ ಇತ್ತು. ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಶಿವಣ್ಣವರಿಗೆ ಏನಾದ್ರು ಮಾಡ್ತೀರಾ ಎಲ್ಲರಿಗೂ ಅಂತ ಹೇಳಿದಾಗ ಆಯಿತು ಅಂಥೇಳಿ ಒಪ್ಕೊಂಡ್ರು ಅಷ್ಟೇ. ಅದೇ ರೀತಿ ಇವತ್ತು ಬರೀ ಗೀತಕ್ಕವ್ರಿಗೆ ಇರೋದಿಲ್ಲ, ಬೇರೆಯವ್ರಿಗೂ ಮಾಡಬೇಕಾಗ್ತದೆ. ಯಾಕೆಂದರೆ ಗೀತಕ್ಕವ್ರ ಥರನೇ ಎಲ್ಲ ಕಡೆಯೂ ನಿಂತಿರ್ತಾರೆ. ಅವ್ರು ಮಾಡಿದರೆ ಒಂದು ಸ್ಟ್ರೆಂತ್ ಬಂದೇ ಬರ್ತದೆ. ಅವರು ಬಟ್ ಹಿ ಈಸ್ ಗೋನ್ ಟು ಡೂ ನಾಟ್ ಎಗೇನ್ಸ್ಟ್ ಎನಿಬಡಿ, ಇನ್ ಫೇವರ್ ಆಫ್ ಕಾಂಗ್ರೆಸ್ ಅಷ್ಟೇ ಅಂತೇಳಿ ನಾನು ಹೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಕಡೆ ಕಾನ್ಫಿಡೆಂಟ್ ಆಗಿದ್ದಾರೆ. ಹಿ ವಾಂಟ್ಸ್ ಗೀತಕ್ಕ ಟು ವಿನ್ ಮಾಡಬೇಕು, ಜನರ ಸೇವೆ ಮಾಡಲಿ. ಬಂಗಾರಪ್ಪ ಅವರು ಮಾಡಿದರು, ಇವಾಗ ಅವರು
ಇಲ್ಲ, ಅದನ್ನು ಮುಂದುವರಿಸ್ತಕ್ಕಂಥದ್ದು ಗೀತಾ ಅವರಿಗೆ ಕೊಡಿ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಆಸೆ ಇದೆ. ಅದು ನೆರವೇರಿಸ್ತಾರೆ. ಥ್ಯಾಂಕ್ ಯು ಸರ್. ಇದು ಮಧು ಬಂಗಾರಪ್ಪರವರು ಗೀತಾ ಶಿವರಾಜ್ ಕುಮಾರ ಸಹೋದರ ಹಾಗೂ ಪ್ರಾಥಮಿಕ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪರು ಅವರ ಅಕ್ಕನ ಕ್ಯಾಂಡಿಡೇಚರ್ ಮೇಲೆ ಹೇಳೋದು. ಅವರು ಸಿದ್ಧತೆಗಳು ನಡೆಸಿದ್ದಾರೆ ಹಾಗೂ ಶಿವರಾಜ್ ಕುಮಾರ್ ಕೂಡ ಅವ್ರಿಗೋಸ್ಕರ ಪ್ರಚಾರ ಮಾಡೋಕ್ಕೆ ಬರಲಿದ್ದಾರೆ ಅಂತ. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಸಗಾಯರಾಜ್, ಕರ್ನಾಟಕ ತಕ್, ಬೆಂಗಳೂರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.